ಎಂತ ಕೆಲಸ ಮಾಡಿವ್ ನೀವು ನೋಡ್ರಿ. ನಾವೊಂದ್ ಮಾತು ಹೇಳ್ತೀನಿ, ನಮಗ್ ಬಹಳ ನಿಮ್ಮಿಂದ ಒಂದ್ ಇದು ಕಂಪ್ಲೇಂಟ್ ಅಂದ್ರೆ ಬಸವನಗೌಡ ಏನ್ ಹೇಳಿದ್ರ ನೀವು ಎಲ್ಲಾ ಟಿವಿ ಅವರು ಒಂದ್ ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಿ. ನಾಟ್ ಓನ್ಲಿ ಬಿಜಾಪುರ್ ಚಾನೆಲ್ಸ್, ಇಡೀ ನಿಮ್ಮ ಎಲ್ಲಾ ಟಿವಿಗಳು, ನಾ ಹೆಸರು ಹೇಳಂಗಿಲ್ಲ, ಅದರದ್ದು ಉತ್ತರ ಕೊಟ್ಟಿರ್ತೇವೆ. ಎಷ್ಟೋ ನಾಯಕರು ಕೊಡ್ತಾರ, ಅವ್ರಿಗೆ ನಾವು ಒಂದು ಡಿಫಿಟಿಂಗ್ ರಿಪ್ಲೈ ಕೊಡ್ತೇವೆ. ಪತ್ರಿಕಾ ಮಾಧ್ಯಮ ಮಿತ್ರರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇದೇ ದಿನಾಂಕ 15/3/2026 ರವಿವಾರ ದಿವಸ ವಿಜಯಪುರದ ವಿಜಯ್ ಫಂಕ್ಷನ್ ಹಾಲ್ನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನ ಏರ್ಪಡಿಸಿದ್ದೇವೆ. ಇದರ ಸಂಪೂರ್ಣ ನೇತೃತ್ವವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಇಂದಿನ ನಗರಾಭಿವೃದ್ಧಿ ಸಚಿವರು ಆದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು ವಹಿಸಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಇನ್ನೋರ್ವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಜಿಲ್ಲೆಯ ಗೌರವಾನ್ವಿತ ಶಾಸಕರು ಆದಂತಹ ಅಪ್ಪಾಜಿ ನಾಡಗೌಡ್ಜಿ ಅವರು ಇರ್ಬೋದು, ಯಶವಂತರೇಗೌಡ ಪಾಟೀಲ್ರು, ವಿಠಲ್ ಕಟಕ್ಗೊಂಡವರು, ಅಶೋಕ್ ಮನಗೂಳಿ ಅವರು, ಅವ್ರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಸುನೀಲ್ ಗೌಡ್ ಪಾಟೀಲ್ರು ಮತ್ತು ಪ್ರಕಾಶ್ ಕೇರಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಚಾರ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಉದಯದಿಂದ ಅಂದ್ರೆ 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಸಂಪೂರ್ಣ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸ ಆಳ್ವಿಕೆಯನ್ನು ಮಾಡ್ತು ಮತ್ತು ಏನೇನು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತು, ಈ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಅವತ್ತಿನ ಕಾರ್ಯಾಗಾರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಉಪನ್ಯಾಸಕರು ಅಂದ್ರೆ ರಾಜ್ಯದಿಂದ ಕೆಪಿಸಿಸಿಯ ಮುನೀರ್ ಅವರು ಪ್ರಚಾರ ಸಮಿತಿಯ ಉಪಾಧ್ಯಕ್ಷ, ಅವರು ಒಂದು ಸೆಷನ್ ಅನ್ನು ಮಾಡ್ತಾರೆ. ಅವ್ರ ಜೊತೆಗೆ ಸುಧೀರ್ ಮುರಳಿ ಇವರು ಮುಖ್ಯ ಸಂಯೋಜಕರು ಪ್ರಚಾರ ಸಮಿತಿಗೆ, ಇವರು ಒಂದು ಸೆಷನ್ ಅನ್ನು ಮಾಡ್ತಾರೆ. ಜೊತೆಗೆ ಚಂದ್ರು ಶೆಟ್ಟಿ ಅಂತೇಳಿ ಇವರು ಸಹ ಕೆಪಿಸಿಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾಗಿದ್ದಾರೆ. ಅವ್ರ ಜೊತೆಗೆ ಶರಣಪ್ಪ ಕೊಟ್ಟಿಗೆ ಅವರಿದ್ದಾರೆ. ಇನ್ನೋರ್ವರು ಸಂಯೋಜಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಚಾರ ಸಮಿತಿಯಿಂದ ಮಹಾಬಲೇಶ್ವರ್ GS ಅವರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಪ್ರತಿ ಬ್ಲಾಕ್ದಿಂದ ಕನಿಷ್ಠ 100 ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂತೇಳಿ ಆ ಭಾಗದಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಥವಾ ನಮ್ಮ ಪರಾಜಿತ ಅಭ್ಯರ್ಥಿಗಳನ್ನಾಗಿರ್ಬೋದು ನಾವು ಈಗಾಗಲೇ ಒಂದು ಸಭೆಯನ್ನು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲಾ ಬ್ಲಾಕ್ಗಳಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಈ ವಿಷಯವನ್ನ ಸಾರ್ವಜನಿಕವಾಗಿ ತಿಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೌರವಾನ್ವಿತ ಮಾಧ್ಯಮದ ಕರೆಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಬೆಳಿಗ್ಗೆ ಆಗುವಾಗ ಒಂದು ಹಾಫ್ ಆನ್ ಅವರ್ ಭಾಳ ಆದ್ರೆ ಲೇಟ್ ಆಗ್ಬೋದು, 10 ಅಂದ್ರೆ 10:30 ಆಗ್ಬೋದು. ಮಂತ್ರಿಗಳು ಅದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನೀವು
10 ಗಂಟೆಗೆ ಮಾಡ್ರಿ, ನಾವೆಲ್ಲ ಜಾಯಿನ್ ಆಗ್ತೇವೆ ಅಂತ ಹೇಳಿ ಇಬ್ಬರು ಮಂತ್ರಿಗಳಿಗೆ ನಾನು ನಿನ್ನೆ ನ್ಯೂಸ್ ಬೆಂಗಳೂರಲ್ಲಿ ಮಾತಾಡಿ ಒಪ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ನಾವು ಆದಷ್ಟು ಸಮಯ ಏನ್ ಕೊಟ್ಟಿದ್ಯೋ ಆ ಸಮಯಕ್ಕೆ ಪ್ರಾರಂಭ ಮಾಡ್ತೇವೆ. ನಾವು ನಮ್ಮ ಪ್ರಕಾರ ಭಾಗವಹಿಸಬೇಕು ಅಂತಿದೆ. ಎಲ್ಲಿಯಾದ್ರೂ ಕೆಲವು ಜನ ಬಂದು ನಾವು ಆಗಾಗಲೇ ಪೂರ್ವಭಾವಿ ಸಭೆಗಳಲ್ಲಿ ಹೇಳಿದೆವು, ನೀವು ಬರೋದು ಮಂತ್ರಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕುತ್ಕೊಳ್ಳೋದು, ಅವ್ರ ಜೊತೆಗೆ ಹೊರಟು ಹೋಗೋರಿಗೆ ಬರಬಾರ್ದು. ನೀವು ಸಂಪೂರ್ಣ ಕಾರ್ಯಾಗಾರ ಮುಗಿಯುವವರೆಗೆ ಯಾರು ಕುತ್ಕೊಂಡು ಕೇಳ್ತೀರಿ ಅಂತ ನಿಷ್ಠಾವಂತ ಕಾರ್ಯಕರ್ತರನ್ನೇ ಕರ್ಕೊಂಡ್ ಬನ್ನಿ ಅಂತ ಹೇಳಿ ನಾವು ಅಧ್ಯಕ್ಷರುಗಳಿಗೂ ಹೇಳಿದೆವು, ಕಾರ್ಯಕರ್ತರಿಗೆ ಹೇಳಿದೆವು. ಪ್ರಾಯಶಃ ಕನಿಷ್ಠ ಪಕ್ಷ 1,000 ಜನ ಆದ್ರೂ ಕೊನೆವರೆಗೆ ಉಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮಲ್ಲಿಕಾರ್ಜುನ್ ಅವರು ನಿಮ್ಮಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾಕಂದ್ರೆ ಕಾರ್ಯಾಗಾರ ಇದೊಂದು ವರ್ಕ್ಶಾಪ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಘಟಕದಿಂದ ಆಗುತ್ತಿದೆ. ಇದು ಒಂದು ಮೊದಲನೇ ಸಲ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಕಾರ್ಯಾಗಾರ ಆಗಿಲ್ಲ. ಬಹಳ ದಿನಗಳಿಂದ ನಾವು ಕಾರ್ಯಾಗಾರ ಮಾಡ್ಬೇಕು ಸರ್, ಯಾಕಂದ್ರೆ ಕಾರ್ಯಾಗಾರಗಳು ಹೆಚ್ಚಿನ ಹೆಚ್ಚು ಎಲ್ಲ ಬೆಂಗಳೂರೊಳಗೆ ಆಗ್ತಾವೆ. ಮೊದಲನೇ ಸಲ ಬಿಜಾಪುರಕ್ಕೆ ಬರ್ಬೇಕಂದಾಗ ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರ ಅಧ್ಯಕ್ಷರು ಅದನ್ನು ವಿನಮ್ರವಾಗಿ ಇದು ಮಾಡ್ಕೊಂಡು ಎಲ್ಲ ಅವ್ರದ್ದೊಂದು ಟೀಮ್ ಇದೆ. ಬರೀ ವಿನಯ್ ಕುಮಾರ್ ಸೊರ್ಕೆ ಅವ್ರು ಬರಂಗಿಲ್ಲ. ಎಲ್ಲೇ ಕಾರ್ಯಾಗಾರ ಆದ್ರೆ ಈ ವಿಷಯದ ಬಗ್ಗೆ ಪ್ರಚಾರ ಸಮಿತಿ ಅಂದ್ರೆ ಕೇವಲ ಇಲೆಕ್ಷನ್ ಬಂದಾಗ ಅಷ್ಟೇ ಪ್ರಚಾರ ಮಾಡ್ಲಕ್ ಪ್ರಚಾರ ಸಮಿತಿ ಇರಂಗಿಲ್ಲ. ಇಡೀ 5 ವರ್ಷ ನಮ್ಮ ಸರ್ಕಾರದ 5 ವರ್ಷ ಮುಂದಿನ ಎಲೆಕ್ಷನ್ ಒಳಗೆ ದಿನನಿತ್ಯದ ಕೆಲಸ ನಡೀತಿರ್ತಾವ ಕೆಪಿಸಿಸಿಯಲ್ಲಿ. ಅದರ ಒಂದು ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಎಲ್ಲಾ ಜನರಿಗೆ ತಗೊಂಡು ನಾವು ಹೇಳ್ದಂಗೆ ಇವ್ರಿಗೆ ಬಿಟ್ಟು ಏನಿಲ್ಲ. ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಒಂದಿದೆ, ಸಣ್ಣ ಪುಟ್ಟು ಇದು ಇರ್ತಾವ, ವೈಯಕ್ತಿಕವಾಗಿರ್ತಾವ. ಅದಕ್ಕೆ ನಾವು ಯಾವುದೇ ಹೆಚ್ಚು ಲಕ್ಷ್ಯ ಕೊಡ್ಲಾರ್ದೆ ಪಕ್ಷವನ್ನು ಮುಂದುವರಿಸಬೇಕು. ವಿಶೇಷವಾಗಿ ಕಾರ್ಯಾಗಾರದ ಅರ್ಥ ಏನಪ್ಪಾ ಅಂತಂದ್ರ ಅದರಲ್ಲಿ ಕೆಲವೊಂದು ಭಾಗದ ಮ್ಯಾಗ ಅಲ್ಲಿ ಬೇರೆ ಬೇರೆ ಮಾಡ್ಯಾರ. ನಮ್ಮ ಭಂಡಾರಿ ಸಾಹೇಬರು ಒಂದು ವಿಷಯ ತೆಗೆದ್ರು, ಒಂದು ಕೋಮು ಭಾವನೆ ಮೂಡ್ತಿದೆ ಇದರಲ್ಲಿ, ಅದರ ಬಗ್ಗೆನು ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಆಗ್ತಾನೆ ಅವ್ರು ಲಿಸ್ಟ್ ಹಿಡಿತಾರೆ ವಿಸ್ತಾರವಾಗಿ 45 ಮಿನಿಟ್ಸ್ ಒಂದು ಇದು ಇರುತ್ತೆ. ಅದೇ ತರ ಇವೇನು ಮಾಧ್ಯಮದ ಯಾವ ತರ ನಾವು ಮಾಧ್ಯಮವನ್ನು ನಿರ್ವಹಣೆ ಮಾಡಬೇಕು, ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಹಂಗ ಮೀಡಿಯಾ ನಮ್ಮ ಬಗ್ಗೆ ಅಗ್ರೆಸಿವ್ ಆಗಿರ್ತದೆ. ಅವಾಗ ನೀವು ನೋಡ್ತೀರಿ ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಬಹಳ ಒಂದು ಕಾಯಿನ್ ವರ್ಡ್ ಆಗಿದೆ. ಅದರ ಬಗ್ಗೆ ನಾವು ಹ್ಯಾಂಗ್ ಫ್ರೆಂಡ್ ಮಾಡ್ಬೇಕು, ನಾವು ಪಕ್ಷದವರು ಪಕ್ಷ ಸಂಘಟನೆಯಿಂದ ಯಾವ ತರ ಮೀಡಿಯಾಕ್ಕೆ ಇದು ಮಾಡಿ ನಮ್ಮ ಮೇಲೆ ಅಗ್ರೆಸಿವ್ ಆಗಿ ಯಾವುದೇ ವಿಷಯದ ಮ್ಯಾಗೆ ನೆಗೆಟಿವ್ ಆಗಿ ಪ್ರಚಾರವಾಗುವಾಗ ಹ್ಯಾಂಗ್ ಮಾಡ್ಬೇಕು ಅದ್ರ ಬಗ್ಗೆ ಅಮೀನ್ ಮುಟ್ಟೂರು ಮಾತಾಡ್ತಿದ್ರಲ್ಲಿ. ಅವ್ರು ಇನ್ನ ಅವೈಲೇಬಲ್ ಆಗಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವ್ರು ಆದ್ರೆ ಅಮೀನ್ ಮುಟ್ಟೂರು ಬರ್ತಾರ, ಮುರಳಿ ಅವರು ಬಹಳ ಯಾವ ತರ ಕೋಮು ಗಲ್ಬೆಗೆ ಪ್ರಚೋದನೆ ನೀಡುತ್ತದೆ. ಅದ್ರ ಹಿಂದೆ ಉದ್ದೇಶ ಏನಿರ್ತದೆ, ಅದ್ರ ಹಿಂದೆ ಒಂದು ಕೀಳು ರಾಜಕೀಯ ಇರ್ತದ, ಅದ್ರ ಬಗ್ಗೆ ಸವಿಸ್ತರವಾಗಿ ಅವ್ರು ಮಾತಾಡ್ತಾರೆ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಇದೇ ತರ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ವಿಷಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪಕ್ಷದ ಕಾರ್ಯಕರ್ತರಾಗಿ ಯಾವ ತರ ನಾವು ಮೀಡಿಯಾದ ಮುಂದೆ ಜನರ ಮುಂದೆ ಹೋಗಿ ಹೇಳ್ಬೇಕಪ್ಪ ಅನ್ನೋದು ಇದರದ ಮೂಲ ಉದ್ದೇಶ ವರ್ಕ್ಶಾಪ್. ವಿ ಆರ್ ಆಕ್ಚುಲಿ ಟ್ರೈನಿಂಗ್ ದ ಕಾರ್ಯಕರ್ತ. ಇದರದ ಉದ್ದೇಶ ಅದು ಒಂದು ಏನೋ ಸಭೆ ಭಾಷಣದ ಸಭೆ ಏನಲ್ಲ. ಅದು ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಎಲ್ಲ ನಾಯಕರು ಬರ್ತಿರ್ಬೋದು, ಆದ್ರೆ ಅಲ್ಲಿ ಮಾತಾಡೋರು ಯಾರಿದಾರ, ವಿಶೇಷ ಭಾಷಣಕಾರ ಯಾರಾದ್ರ ಅವ್ರ ಮ್ಯಾಗ ನಾವು ಹೆಚ್ಚು ಒತ್ತು ಕೊಟ್ಟು ಆ ವಿಷಯ ನಿಮ್ಗೆ ಬರ್ತದೆ, ನೀವೆಲ್ಲರೂ ಅದಕ್ಕೆ ಸಹಕಾರ ಮಾಡಿ ಅದಕ್ಕೊಂದು ಪಾಸಿಟಿವ್ ಇದು ಮಾಡ್ಕೊಂಡು ಅದಕ್ಕೆ ನೀವು ಮಾಡಿದ್ದಲ್ಲಿ ಒಂದು ಒಳ್ಳೆ ಇದು ಹೋಗುತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ದೇಶಕ್ಕೆ ಯಾವ ವಿಷಯಗಳ ಮ್ಯಾಗ ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಒಂಥರ ಒಬ್ಬಟ್ಟಿಯಾಗಿ ಕಾಣಲಾಗ್ತದೆ ದೇಶ. ಇದ್ರ ಬಗ್ಗೆ ತಾವು ವಿಚಾರ ಮಾಡ್ಬೇಕು. ಮೀಡಿಯಾ ಇಸ್ ನಾಟ್, ನೀವು ಬರೀ ಮೀಡಿಯಾ ನಮ್ಮ ಬಗ್ಗೆ ಬರೀ ಇದು ಮಾಡೋಕ್ಕಿಂತ ಒಂದು ಪಾಸಿಟಿವ್ ಇದ್ರ ಬಗ್ಗೆ ನೀವು ಕೂಡಿ ಯಾವ ತರ ಈ ಸಮಸ್ಯೆಗಳನ್ನು ಇದು ಮಾಡ್ಬೇಕು. ಜನರಿಗೆ ಗುರುತಿತ್ತು ಇಂಥ ದೊಡ್ಡ ಸಮಸ್ಯೆಗಳು ನಮ್ಮ ರಿಲೇಷನ್ಸ್ ಮಿಡಲ್ ಈಸ್ಟ್ ನೋಡ್ಬೇಕಾದ್ರೆ ನಮ್ಗೆ ಎಂದೂ ಗ್ಯಾಸದ್ದಾಗ್ಲಿ ತೈಲದ್ದಾಗ್ಲಿ ಪ್ರಾಬ್ಲಮ್ ಆಗಬಾರದು, ಹಿಂದೆಂದೂ ಆಗಿಲ್ಲ. ನಮ್ಗೆ ದೊಡ್ಡ ಯುದ್ಧ ಆಗೋ ಇಷ್ಟು ಪ್ರಮಾಣ ಇಲ್ಲ. ಈಗ ಮುಂಬರುವ ಯುದ್ಧಗಳಲ್ಲಿ ಹಿಂಗಾಗ್ಬಿಟ್ಟದ, ನಮ್ಗೆ ಯಾರು ನಮ್ ಕಡೆ ಒಲಿಲಾಗ್ತಾರೆ, ನಮ್ಗೆ ಯಾರು ಯೂಸ್ ಮಾಡ್ಲಾಗ್ತಾರೆ, ನಾವು ಯೂಸ್ ಅಂಡ್ ಥ್ರೂ ಆಗಿವ. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಎಲ್ಲ ನಮ್ಗೆ ಬರೀ ಕಾಂಗ್ರೆಸ್ದವ್ರಿಗತ್ತಲ್ಲ, ನಿಮ್ಮೊಂದು ಇದರ ಬಗ್ಗೆ ನೀವು ಹ್ಯಾಂಗ್ ಟ್ಯಾಕಲ್ ಮಾಡಿ ಜನಸಾಮಾನ್ಯರಿಗೆ ಇದು ಹ್ಯಾಂಗ್ ಗೊತ್ತಾಗ್ಬೇಕು. ಈಗ ನಾ ಬರುವಾಗ ನೋಡಿದೆ, ಒಂದಿಲ್ಲ ಅಂದ್ರೆ ಒಂದು 100, 100, 200 ಇಲ್ಲೇ ನಿಂತಾವ್ ಗ್ಯಾಸ್ ಪಾಳಿ ಹಚ್ಚಿ. ಈಗ ವಿಚಾರ ಮಾಡ್ರಿ, ಇದೇ ಮುಂದುವರಿತಂದ್ರೆ ಜನರಿಗೆ ಹ್ಯಾಂಗ ಮೇಲ್ ದರ್ಜೆ ಹ್ಯಾಂಗರಿ ಮಾಡಿ ನಡ್ಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮ ಜನಸಾಮಾನ್ಯರಿಗೆ ಅಷ್ಟು ತೊಂದರೆ ಆಗ್ತದೆ. ಇಂಥದ್ದೊಂದು ವಿಷಯ ಅದ, ಇದಕ್ಕೆ ನಾವು ಇದು ಮಾಡ್ಬೇಕು.
ಕೊನೆಯವರೆಗೆ ನಿರೀಕ್ಷೆ ಕೊನೆಯವರೆಗೆ. ನಿರೀಕ್ಷೆ ನೋಡ್ರಿ ನೀವು ಇದು ಒಂದು ನಮ್ಮ ಕಾರ್ಯಕ್ರಮ ಇಲ್ಲ ಇದು ಸರಿಪಡಿಸ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರು ನೋಡಿ ಇವಾಗ ಮಾತಾಡ್ತೇನೆ ಇಲ್ಲ ಇದು ಸುದ್ದಿ ಮಾಡ್ಬೇಕು. ಸರ್ ಓಕೆ 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 ನಾನ್ ನಿಮ್ಗೆ ಹೇಳ್ತೀನಿ, ಮೊದಲಾಗಿ ಭಂಡಾರಿ ಅವರ ಸಜೆಷನ್ ನಾವು ಅಕ್ಸೆಪ್ಟ್ ಮಾಡಲ್ಲ. RSS ಗಿಂತ ಓಲ್ಡ್ ನಮ್ ಕಾಂಗ್ರೆಸ್ ಪಕ್ಷ. ನಾವ್ 145 ಅವ್ರು ಬರೀ 100 ವರ್ಷದವ್ರು. ಕಾಂಗ್ರೆಸ್ ನೀತಿ ನಾವ್ ಕಲ್ತ್ರೆ ನೀವೇ ನಮ್ಗೆ ಅಗ್ನೆಸ್ಟ್ ಆಗ್ತೀರಿ. ಇಲ್ಲ ವಿ ಆರ್ ಮೋರ್ ಡಿಸಿಪ್ಲಿನ್. ಏನ್ ಡಿಸಿಪ್ಲಿನ್ ರೀ ಅವ್ರದ್ದು ಭಾಷೆ ನೀವು ನೋಡ್ಲಾಗ್ತೀರಿ. RS ಟ್ರೆಂಡ್ ನಮ್ಮ ಸಿಟಿ MLA ಭಾಷೆ ನೋಡ್ರಿ ನೀವು, ಅವ್ರ ಭಾಷೆ ನೋಡ್ರಿ ಹೆಂಗ್ ಮಾತಾಡ್ತಾರ ಅವ್ರು ಯಾವ ವಿಷಯದ ಬಗ್ಗೆ ದೇಶದ ಒಂದು ಏನ್ ಏಕಾಗ್ರ ಅದ್ರ ಬಗ್ಗೆ ಏನ್ರಿ ಅವ್ರು ಸೀರಿಯಸ್ ಅದಾರ. ಅವ್ರದ್ದು ಏನ್ ಡಿಸಿಪ್ಲಿನ್ ನೀವು ನೋಡ್ರಿ ನಮಗ್ ತಿಳಿಯಲ್ಲ. ಕಾಂಗ್ರೆಸ್ ನೋಡ್ರಿ ನಾಯಕರಿಲ್ಲಾರ್ದೆ ಯಾವ್ದು ಪಕ್ಷ ಆಗ್ಲಿ. ಇವ್ರ ಯೂಸುಫ್ ಅವರೇ ನಾಯಕರಿಲ್ಲಾರ್ದೆ ಯಾವ್ದು ಪಕ್ಷ ಆಗ್ಲಿ. ನಾಯಕರನ್ನು ದುಡಿದ ಕಾರ್ಯಕರ್ತರಾಗಿ ಇಲ್ಲಿ ಎಲ್ಲಾರು ಅದಾರ. ಈಗ ಅವ್ರ ನಾಯಕರದಾರ ಅವ್ರ ಹಿಂದೆ ಕಾರ್ಯಕರ್ತ ಅದಾರ. ಎಲ್ಲಾ ಏನು ನಮ್ದು ಇದು ಇರ್ತಾವಲ್ಲ, ನಾವು ಪ್ರತಿಭಟನೆ ಮಾಡ್ತೇವೆ, ಎಲ್ಲದಕ್ಕೂ ಎಲ್ಲಾ ಜನರು ಬರ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಾಕಷ್ಟು ಘಟಕಗಳದ. ಒಂದ್ ಯಾವ್ದಾರ ಘಟಕ ಆ ಕೆಲಸ ಎತ್ತದಂದ್ರೆ ಆ ಘಟಕದ ಜನರು ಅದ್ರೊಳಗೆ ಮುತುವರ್ಜಿವಹಿಸ್ತಾರೆ. ಇಟ್ ಇಸ್ ನಾಟ್ ಫಾರ್ ಕಾಮನ್ ಫಾರ್ ಆಲ್. ಎಲ್ಲದಕ್ಕೂ ಎಲ್ಲಾರು ಬರಕ್ಕೆ ಅವ್ರಿಗೂ ತ್ರಾಸ ಆಗ್ತದೆ. ನಾವ್ ಯಾವ್ದು ಬಿಟ್ಟಿಲ್ಲ. ಮನ್ರೇಗಾ ಬಗ್ಗೆ ಸಾಕಷ್ಟು ನಾವು ಮಾಡಿದ್ವಿ. ನಮ್ ಓಟ್ ಚೋರಿ ಬಗ್ಗೆ ಸಾಕಷ್ಟು ಮಾಡಿವ್ ನಾವು. ನೀವು ಹೈಲೈಟ್ ಮಾಡೋಲ್ಲ. ನಮ್ಮಂತೂ ಕೆಲವೊಂದು ಇದು ಬರಂಗಿಲ್ಲ. ನಾವ್ ಎಷ್ಟೋ ಫಂಕ್ಷನ್ ಮಾಡಿದ್ದ ನಾವು ಸ್ಟೇಟ್ ಟಿವಿಗಳು ಎಂದು ಹೇಳಂಗಿಲ್ಲ. ಹೇಳಿದ್ರೆ ಅವರೇ ಬರಿಬೇಕು. ನಮ್ಮ ಸಂಯುಕ್ತ ಕರ್ನಾಟಕ ಪ್ರಜಾಪ್ರಭು ಇಲ್ಲೇ ನಮ್ಗೆ ಏನದ ಇವ್ರು ಬರೀತಾರ, ನಮ್ಮ ಭಂಡಾರಿ ಅವರು ಬರಿಬೇಕಾದ್ರೆ ಯಾವಾಗ್ಲೂ ಸ್ಟೇಟ್ ಟಿವಿ ಒಳಗೆ ನೀವು ಹೈಲೈಟ್ ಮಾಡಂಗಿಲ್ಲ. ನೀವು ಹೈಲೈಟ್ ಮಾಡಿದಾಗ ನಾವ್ ಹೆಚ್ಚು ಹೇಳಕ್ ಸಾಧ್ಯ ಇಲ್ಲ. ಹಾಳು ಮಾಡಿವ್ ಎಂತ ಕೆಲಸ ಮಾಡಿವ್ ನೀವು ನೋಡ್ರಿ. ನಾವೊಂದ್ ಮಾತು ಹೇಳ್ತೀನಿ, ನಮಗ್ ಬಹಳ ನಿಮ್ಮಿಂದ ಒಂದ್ ಇದು ಕಂಪ್ಲೇಂಟ್ ಅಂದ್ರೆ ಬಸವನಗೌಡ ಏನ್ರ ಹೇಳಿದ್ರೆ ನೀವು ಎಲ್ಲಾ ಟಿವಿಯವರು ಒಂದ್ ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಿ. ನಾಟ್ ಓನ್ಲಿ ಬಿಜಾಪುರ್ ಚಾನೆಲ್ಸ್, ಇಡೀ ನಿಮ್ಮ ಎಲ್ಲಾ ಟಿವಿಗಳು ನಾ ಹೆಸರು ಹೇಳಂಗಿಲ್ಲ, ಅದ್ರದ್ದು ಉತ್ತರ ಕೊಟ್ಟಿರ್ತೇವೆ. ಎಷ್ಟೋ ನಾಯಕರು ಕೊಡ್ತಾರ. ಅವ್ರಿಗೆ ನಾವು ಒಂದು ಡಿಫಿಟಿಂಗ್ ರಿಪ್ಲೈ ಕೊಡ್ತೇವೆ. ನಿಮ್ ದೊಡ್ಡ ಸ್ಟೇಟ್ ಟಿವಿ ತೋರ್ಸ ಹೋಗಿ ನಮ್ಮ ಲೋಕಲ್ ಚಾನೆಲ್ದವ್ರಿಗೆ ನಮ್ಗೆ ಹೇಳ್ಬೇಕು. ಅದೊಂದು ನ್ಯೂಸ್ ಸರಿಪಡಿಸ್ಬೇಕು. ನೀವೆಲ್ಲಿ ನಮಗ ಒಂದ್ ಇದ್ರೊಳಗೆ ನೋಡ್ಲಾಗ್ತೀರಿ ಹೇಳ್ರಿ. ನಾವು ಆಡಳಿತ ಪಕ್ಷ, ನಮ್ಮ ಎಷ್ಟು ಕೆಲಸಗಳದಾವ. ಇಡೀ ಸಿದ್ದರಾಮಯ್ಯ ಅವ್ರು ಮಾಡಿದ ಕೆಲಸ ನೋಡ್ಬೇಕಾದ್ರ ಇಡೀ ದೇಶದೊಳಗ ಇಂಥ ಕೆಲಸ ಎಲ್ಲೂ ಆಗಿಲ್ಲ. ನಮ್ದು ನೋಡಿ ಕಾಪಿ ಮಾಡ್ಲಕ್ಕ. ಅಸ್ಸಾಂದವ್ರು ನಿನ್ನೆ 9,000 ರೂಪಾಯಿ ಹಾಕಿದ್ರು ಒಂದೊಂದು ಹೆಣ್ಮಕ್ಳಿಗೆ. ಒಂದೇ ಒಂದು ದಿವಸ ಒಳಗೆ 4,000 ಕೋಟಿ ಅವರು ಬ್ಯಾಂಕ್ ಒಳಗೆ ಹಾಕ್ತಾರೆ. ಯಾಕೆ ಹಾಕಿದ್ರಪ್ಪ? ಹೊತ್ತೊಂಡ್ರಲ್ಲಿ ಇಲೆಕ್ಷನ್ ಅದ. 5 ವರ್ಷ ಏನ್ ಮಾಡಿದ್ರೆ ನೀವು ಯಾರು ಕೇಳಿಲ್ಲ. ನೀವು ಲೋಕಲ್ ಇಶ್ಯೂ ಆದಂಗ ಆಗಿದೆ. ನಿಮ್ದು ವಿಷನ್ ಏನದಲ್ಲ, ಯು ವೈಡನ್ ಇಟ್. ನಮ್ ಕೂಡ ಏನ್ ಟ್ರೀಟ್ಮೆಂಟ್ ಅದ, ಬ್ಯಾರೆಯವ್ರು ಕೂಡ ಏನ್ ಇಲ್ಲ. ಬ್ಯಾರೆಯವ್ರು ತಿಂದಿದ್ದು ಹೆಚ್ಚು ಹೇಳ್ತೀರಿ, ನಾವು ತಿಂದಿದ್ದು ಕಡಿಮೆ ಹೇಳ್ತೀರಿ. ಏನೂ ಇಲ್ಲ. ಇಲ್ಲ ಅದ್ರ ಬಗ್ಗೆ ನಾವು ಅಧ್ಯಕ್ಷರು ಕೂಡ ಕೂಡಿ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಸವಿಸ್ತೀವಿ. ಇಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು. ಅದ್ ಏನ್ರ ಇದ್ರು ಮಾಡಿ. ಥ್ಯಾಂಕ್ ಯು ಸರ್. ಮತ್ತೆ ನಾವು RS ಕಲಿಯಬೇಕಿಲ್ಲ.